ವೀಕ್ಷಕರೇ, ವಿಡಿಯೋ ನೋಡುವ ಮುನ್ನ ನೀವು ಇಷ್ಟಪಟ್ಟವರನ್ನು ನಿಮ್ಮಂತೆ ವಶ ಮಾಡಿಕೊಳ್ಳಲು, ನೀವು ಇಷ್ಟಪಟ್ಟವರು ನಿಮ್ಮಿಂದ ಯಾವುದೇ ಒಂದು ವಿಚಾರಕ್ಕೆ ದೂರ ಆಗಿದ್ದರೆ, ಇಲ್ಲ ಪ್ರೀತಿ ಪ್ರೇಮ ವಿಚಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ, ಇಲ್ಲ ಗಂಡ ಹೆಂಡತಿ ಸಮಸ್ಯೆ ಇದ್ರೂ ಕೂಡ, ಹೀಗೆ ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿದ್ದರೆ ಡಿಸ್ಪ್ಲೇ ಆಗುತ್ತಿರುವಂಥ ಗುರೂಜಿ ನಂಬರಿಗೆ ಕಾಲ್ ಮಾಡಿ ಶಾಶ್ವತವಾದ ಪರಿಹಾರವನ್ನು ಮಾಡಿಸಿಕೊಳ್ಳಿ. 2025ಕ್ಕೆ ಸಿಂಹರಾಶಿಗೆ ಶುಭ ಫಲ ಇದೆ. ಈ ರಾಶಿಯವರು ಅನೇಕ ಶುಭ ಕಾರ್ಯಗಳನ್ನು ಮಾಡಲು ಈ ವರ್ಷ ಸೂಕ್ತ ಎಂದು ಹೇಳಲಾಗ್ತಾ ಇದೆ. ದಾಂಪತ್ಯದಲ್ಲಿ ಒತ್ತಡ, ಇರಿಸುಮುರಿಸು, ತಾಳ್ಮೆಯನ್ನು ಪರೀಕ್ಷಿಸುವ ಸನ್ನಿವೇಶಗಳು ಬರ್ತದೆ. ಇನ್ನು ಆರೋಗ್ಯ, ಪ್ರೇಮ ಮತ್ತು ವಿವಾಹ, ಉದ್ಯೋಗ, ಕುಟುಂಬದ ಜೊತೆಗಿನ ಸಂಬಂಧಗಳು ಹೇಗಿರಲಿದೆ ಎಂಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇವೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವು ಕೂಡ ಸಿಂಹರಾಶಿಯವರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಡಿಸ್ಪ್ಲೇ ಆಗ್ತಿದೆ ಗುರೂಜಿ ನಂಬರು, ಆ ಗುರೂಜಿ ನಂಬರಿಗೆ ಕಾಲ್ ಮಾಡಿ ಪರಿಹಾರವನ್ನು ಮಾಡಿಸಿಕೊಳ್ಳಿ. ಈ ವರ್ಷ ಕಳೆದ ವರ್ಷದಂತೆ ಕುಂಟುವ ಕಾಲವಲ್ಲ, ವೇಗವಾಗಿ ಸಾಗ್ತದೆ. ಅನೇಕ ಶುಭ ಕಾರ್ಯಗಳನ್ನು ಮಾಡಲು ಈ ವರ್ಷ ಬಹಳ ಶುಭ. ಈ ವರ್ಷ ಬರುವ ಗುರುಬಲವು ನಿಮ್ಮ ಜೀವನದ ದಿಕ್ಕನ್ನು ಬದಲಿಸಲಿದೆ. ಇನ್ನು ಶನಿಯು ಅಷ್ಟಮಕ್ಕೂ, ಕೇತುವು ಸ್ವರಾಶಿಗೂ, ರಾಹುವು ಸಪ್ತಮದಲ್ಲಿ ಇರಲಿದ್ದಾರೆ. ದಾಂಪತ್ಯದಲ್ಲಿ ಒತ್ತಡ, ಇರಿಸುಮರಿಸುವ ಸಂದರ್ಭವು ಬರ್ತದೆ. ತಾಳ್ಮೆಯನ್ನು ಪರೀಕ್ಷಿಸುವ ಸನ್ನಿವೇಶಗಳು ಎದುರಾಗ್ತವೆ. ಇಂತಹ ಸಂದರ್ಭಗಳಲ್ಲಿ ನಿಮ್ಮ ವರ್ತನೆಯು ಲೆಕ್ಕಕ್ಕೆ ಬರುವುದು. ಸಿಂಹರಾಶಿಯವರ ಆರೋಗ್ಯ ವಿಚಾರಕ್ಕೆ ಬರುವುದಾದರೆ, ನಿಮಗೆ ಈ ವರ್ಷ ಆರೋಗ್ಯ ಹದತಪ್ಪುವುದು ಹೆಚ್ಚು. ಷಷ್ಠಾಧಿಪತಿ ಅಷ್ಟಮದಲ್ಲಿದ್ದು ನಾನಾ ವಿಧದ ಪೀಡೆಗಳನ್ನು ಕೊಡ್ತಾನೆ. ಮಾನಸಿಕವಾದ ಒತ್ತಡವು ಇದರಲ್ಲಿ ಸೇರಿ ಒಂದು ರೀತಿ ಜಿಗುಪ್ಸೆಯ ಮನೋಭಾವ ಇರ್ತದೆ. ಶನಿದಶೆ ನಡೀತಿದ್ದವರಿಗೆ ಪ್ರತಿಕೂಲತೆ ಹೆಚ್ಚು. ಈ ಒಂದು ರಾಶಿಯಲ್ಲಿ ಪ್ರೇಮ ಮತ್ತು ವಿವಾಹದ ಬಗ್ಗೆ ಹೇಳುವುದಾದರೆ, ವೈವಾಹಿಕ ಜೀವನದಲ್ಲಿ ಸಂಗಾತಿಯ ನಡುವೆ ಮನಸ್ತಾಪ ಕಾಣಿಸುವುದು. ಹೊಂದಾಣಿಕೆಯನ್ನು ಕಾಣಲು ಸೋಲುವಿರಿ. ಯಾರಾದರೂ ಒಬ್ಬರು ಬಗ್ಗೆ ನಡೆಯುವುದು ಉತ್ತಮ. ಇಬ್ಬರ ನಡುವೆ ಆಗುವ ಅಸಮಾಧಾನವನ್ನು ಮುಂದುವರಿಸಲು ಹೋಗುವುದು ಬೇಡ. ವಿವಾಹಕ್ಕೆ ಉತ್ತಮ ವರ್ಷವಾಗಿದೆ. ಗುರುಬಲದ ಕಾರಣ ಬಹು ವರ್ಷದ ಕನಸನ್ನು ನನಸು ಮಾಡಿಕೊಳ್ಳಬಹುದು. ರಾಹು ದಶೆಯವರು ಯಾವುದೇ ಅನವಶ್ಯಕ ಮಾತು, ಕಾರ್ಯಗಳಿಗೆ ಹಾದಿ ಮಾಡಿಕೊಡುವುದು ಬೇಡ. ಇನ್ನು ಉದ್ಯೋಗ ಮತ್ತು ಆರ್ಥಿಕತೆ ಬಗ್ಗೆ ಹೇಳುವುದಾದರೆ, ವಿನ್ಯಾಸದ ಉದ್ಯಮ, ನೂತನ ವಸ್ತುಗಳ ನಿರ್ಮಾಣ, ಭೋಗ ವಸ್ತುಗಳ ನಿರ್ಮಾಣ ಮಾಡುವವರಿಗೆ ಲಾಭವಿರುತ್ತದೆ. ಆರ್ಥಿಕ ಮಟ್ಟ ಊರ್ಜಿತವಾಗಲಿದೆ. ಆರ್ಥಿಕತೆಯು ವರ್ಷಾರಂಭದಲ್ಲಿ ಹಿನ್ನಡೆಯನ್ನು ಪಡೆಯುತ್ತದೆ. ಇನ್ನು ಕುಟುಂಬದ ವ್ಯವಸ್ಥೆ ಬಗ್ಗೆ ಹೇಳುವುದಾದರೆ, ಚತುರ್ಥದ ಅಧಿಪತಿ ಕೋಮು ವರ್ಷಾರಂಭದಲ್ಲಿ ನೀಚನಾದ ಕಾರಣ ಮನೆ ನಿರ್ಮಾಣವಾಗುವುದು. ಆಗುತ್ತಿರುವ ಮನೆಯು ಕಾರಣಾಂತರಗಳಿಂದ ನಿಲ್ತದೆ. ಮನೆಯ ವಿಚಾರದಲ್ಲಿ ಒತ್ತಡವಿರ್ತದೆ. ಈ ಒಂದು ರಾಶಿಯವರ ಶತ್ರುಬಾಧೆ ಬಗ್ಗೆ ಹೇಳುವುದಾದರೆ, ಇವರಿಗೆ ಶತ್ರುಬಾಧೆ ಇಲ್ಲದಿದ್ದರೂ ನೀವಾಗಿಯೇ ಶತ್ರುಗಳನ್ನು ಮಾಡಿಕೊಳ್ತೀರಾ. ನಿಮ್ಮ ಯೋಚನೆಯು ಶತ್ರುಗಳು ಆಗುವಂತೆ ಮಾಡ್ತದೆ. ನಿಮಗಿಂತ ಹಿರಿಯರ ಜೊತೆ ವೈರವನ್ನು ಸಾಧಿಸ್ತೀರಾ. ಬೇಕೋ ಬೇಡವೋ ಎನ್ನುವುದನ್ನು ನಿಮ್ಮ ಯೋಚನೆಗೆ ಬಿಟ್ಟಿದ್ದು. ಇವರ ಬಗ್ಗೆ ಒಂದು ಅದೃಷ್ಟದ ಬಗ್ಗೆ ಹೇಳೋದಾದರೆ, ವರ್ಷದ ಮಧ್ಯಾವಧಿ ತನಕ ನಿಮ್ಮ ಅದೃಷ್ಟ ಕೆಲಸ ಮಾಡಲ್ಲ. ಅಧಿಕ ಶ್ರಮ ಅಥವಾ ನೀಚ ಮಾರ್ಗದಿಂದ, ಅಧರ್ಮದ ಮಾರ್ಗದಿಂದ ಅದೃಷ್ಟವನ್ನು ತಂದುಕೊಳ್ಬೇಕಷ್ಟೆ. ಅನಂತರ ಹಂತವಾಗಿ ಸರಿ ಆಗ್ತದೆ. ಈ ವರ್ಷ ನಿಮಗೆ ಗುರುಬಲ ಇಲ್ಲದೆ ಇದ್ರೂ ಕೂಡ ಅತಿಯಾದ ಅನುಕೂಲತೆಗಳು ಕಾಣಿಸಲ್ಲ. ದೊಡ್ಡ ತೊಂದರೆಗಳನ್ನು ಗುರುವು ಸಣ್ಣದಾಗಿನಿಸುವನು. ಆದ್ದರಿಂದ ದೇವತಾರಾಧನೆ ಬಹಳ ಮುಖ್ಯ. ವಿಶೇಷವಾಗಿ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗ್ತದೆ. ಸೂರ್ಯ ನಮಸ್ಕಾರಗಳನ್ನು ಪ್ರಾಂತ ಕಾಲದಲ್ಲಿ ಸೂರ್ಯನಿಗೆ ಅಭಿಮುಖವಾಗಿ ಮಾಡಿ, ಅವನಿಂದ ಬರುವ ಆರೋಗ್ಯ ಕವಚವನ್ನು ಧರಿಸಿ ನಿಮ್ಮ ಎಲ್ಲ ಕಾರ್ಯಗಳನ್ನು ಉತ್ಸಾಹದಿಂದ ಮಾಡಿ. ನೋಡಿದ್ರಲ್ಲ ವೀಕ್ಷಕರು, ಇದಿಷ್ಟು ಆಗಿತ್ತು ಸಿಂಹರಾಶಿಯವರ ವರ್ಷ ಭವಿಷ್ಯ. ಈ ವಿಡಿಯೋನ ಶೇರ್ ಮಾಡಿ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಧನ್ಯವಾದಗಳು.